ಸಿ ಅವರು ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಜಗದೀಶ್ ಅವರು ತಂಬಾಕು ಆರೋಗ್ಯಕ್ಕೆ ಹಾನಿಕಾರಕ ಅಲ್ಲ ಅಂತ ಹೇಳ್ಯಾರು. ಆರೋಗ್ಯಕ್ಕೆ ಪೂರಕವಾಗಿದೆ ತಂಬಾಕು. ಅಡಿಕೆ ವಿಚಾರದಲ್ಲಿ ಯಾಕೆ ಸಹಕಾರ ಮಂಡಳಿಯವರು ಯಾಕೆ ತಂಬಾಕು ಯೂನಿವರ್ಸಿಟಿ ಬಳಸ್ಕೋಬಾರ್ದು ಸಂಶೋಧನೆಗೆ ಬಳಸ್ಕೊಳ್ತಾ ಇದ್ದೀವಿ ನಾವು. ಈಗಾಗಲೇ ಹಣ ಕೊಟ್ಟು ಮ್ಯಾಮ್ಕೋಸ್ ಸಂಸ್ಥೆಯಿಂದನೂ ಯೂನಿವರ್ಸಿಟಿಗೆ ಹಣ ಕೊಟ್ಟಿದ್ದೇವೆ. ನಿಮ್ಗೆ ಗೊತ್ತಿರಲಿಲ್ಲ, ನಾನು ಅದನ್ನ ಹೇಳೋದು ಬಿಟ್ಟೆ. ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಸಂಶೋಧನೆಗೆ 40 ಲಕ್ಷ ರೂಪಾಯಿ ಈಗಾಗಲೇ ಕೊಟ್ಟಿದ್ದಾರೆ ಮ್ಯಾಮ್ಕೋಸ್ ಸಂಸ್ಥೆ, ಅದರ ಲಾಭದಲ್ಲಿ. ಹಾಗಾಗಿ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ವಿಶೇಷವಾಗಿ ಅಡಿಕೆಗೆ ಗಮನ ವಹಿಸಿದೆ, ಸಂಶೋಧನೆಗಳಾಗ್ತಾ ಇದೆ, ಟೆಕ್ನಿಕಲ್ ಕಮಿಟಿಯನ್ನು ಮಾಡಿದ್ದಾರೆ. ಭಾಳ ದೊಡ್ಡ ರಕ್ಷಣೆ ಇವತ್ತು ಸಿಗ್ತಾ ಇದೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇದಕ್ಕೆ ಕಾರಣ ನಮ್ಮ ಈ ಟೀಮ್, ಈ ಸಹಕಾರ ಮಂಡಳಿಗಳಿದ್ದಾವಲ್ಲ, ಈ ಟೀಮ್ ಕಾರಣ. ಕೇವಲ ಮಾರುಕಟ್ಟೆ ಮಾಡೋದು, ಕಮಿಷನ್ ಏಜೆಂಟ್ಗಿರಿ ಮಾಡೋದು ಮಾತ್ರ ಅಲ್ಲ, ಅದರ ಹೊರಗೆ ಹೋಗಿ ರಕ್ಷಣೆಯನ್ನು ಪಡೆಯುವಂಥದ್ದು ಇದೆಯಲ್ಲ ಅಡಿಕೆಗೆ. ಇವತ್ತು ಸಿಗರೆಟ್ ಲಾಬಿ, ಬೇರೆ ಬೇರೆ ಲಾಬಿಗಳು ಅಡಿಕೆಯನ್ನು ಮುಗಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಅಡಿಕೆಗೆ ಭಾಳ ದೊಡ್ಡ ಶಕ್ತಿ ತುಂಬುವಂಥ ಕೆಲಸ ಪ್ರತಿ ಸಾರಿನೂ ಮಾಡಬೇಕಾಗತ್ತೆ. ಒಂದು ಸಾರಿ ಮಾಡಿ ಬಿಟ್ವಿ, ಇಲ್ಲ ಇಲ್ಲ. ಹಾಗಾಗಿ ಖಂಡಿತಮ್ಮ ನಿಜವಾಗ್ಲೂ ನೀವು ಹೇಳಿದಂಥ ಸಂಗತಿ ಸರಿ ಇದೆ. ಇತ್ತೀಚೆಗೆ ಈ ಬೆಲೆ ಬಂದ್ರ ಮೇಲೆ ಯಾರ್ಯಾರೋ ಅಡಿಕೆಯನ್ನು ಪ್ರೋಸೆಸ್ ಮಾಡ್ತಾ ಇದ್ದಾರೆ. ನಾನು ಇಲ್ಲೇ ಮಾರ್ಕೆಟ್ ಯಾರ್ಡಲ್ಲಿ ಇದನ್ನು ಕಾವಿ ರೆಡ್ ಆಕ್ಸೈಡ್ ಮಿಕ್ಸ್ ಮಾಡಿ ಅದನ್ನ ಹರಡಿದ್ದನ್ನು ನೋಡಿ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಆಫೀಸರ್ ಕಳಿಸಿ ಕೇಸ್ ಹಾಕ್ಸಿದ್ದೀವಿ. ಇಂಥದ್ದು ಇದೆ. ಅದು ಹೌದು, ಅದನ್ನು ಮೇಲೆ 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 ನಾವು ಫಾಲೋಅಪ್ ಮಾಡ್ತಾ ಇದ್ದೀವಿ, ಅಧಿಕಾರಿಗಳ ಜೊತೆ ಮಾತಾಡ್ತಾ ಇದ್ದೀವಿ. ಇದು ಭಾಳ ದೊಡ್ಡ ಹಾನಿಕಾರಕ ನಮಗೆ. ಅಡಿಕೆ ಸರಿ ಇದೆ. ಅಂಥ ಅಡಿಕೆ ಸ್ಯಾಂಪಲ್ ಏನಾದ್ರು ತೆಗೆದು ಅವರು ಸಂಶೋಧನೆಗೆ ಒಳಪಡಿಸಿದ್ರು ಅಂದರೆ ದೇವ್ರು ಕಾಪಾಡಬೇಕು ನಮ್ಮನ್ನು. ಕೃಷಿಕರ ಅಡಿಕೆಯನ್ನೇ ಸ್ಯಾಂಪಲ್ ಕಳಿಸಿ ಮಾಡಬೇಕು. ನಿಮ್ಗೆ ಗೊತ್ತಿದೆ, ನಾವು ಮಲೆನಾಡಿನಲ್ಲಿ ಅಡಿಕೆ ಬೇಯಿಸ್ಲಿಕ್ಕೆ ಉಪಯೋಗಿಸುವಂಥ ಚೊಗುರು, ಅದು ಆಯುರ್ವೇದಿಕ್ ಗುಣ. ಬೇರೆ ಬೇರೆ ಮರಗಳ ತೆಪ್ಪೆಗಳನ್ನು ಹಾಕಿ ಅದನ್ನ ಬಣ್ಣ ಬರೆಸಿ ಅದರಲ್ಲಿ ಬೇಯಿಸಿ ಆ ಚೊಗುರಿನಿಂದ ಮತ್ತೆ ಚೊಗುರು ಮಾಡಿ ನಾವು ಬೇಯಿಸ್ತೀವಿ. ಹಾಗಾಗಿ ಅದು ಹಾನಿಕಾರಕ ಅಲ್ಲ ಅದು. ಆದರೆ ನೀವು ಹೇಳೋ ಹಾಗೇನೆ ಇತ್ತೀಚೆಗೆ ಬಣ್ಣ ಚೆನ್ನಾಗಿ ಬರಬೇಕು ಮತ್ತು ಬೇಗ ಬಣ್ಣ ಆಗಿಬಿಡ್ಬೇಕು. ಬಿಳಿ ಅಡಿಕೆಗೆ ಕೂಡಲೇ ಕೆಂಪು ಮಾಡಿ ಇಡೀ ಅಡಿಕೆಯ ಜೊತೆಗೆ, ರಾಶಿ ಇಡೀ ಅಡಿಕೆ ಜೊತೆಗೆ ಮಿಕ್ಸ್ ಮಾಡಲಿಕ್ಕೆ ಇದನ್ನ ವ್ಯವಸ್ಥಿತವಾದಂಥ ಇದು ನಡೀತಾ ಇದೆ. ಸರ್ಕಾರ ಮತ್ತು ಅದರ ಇಲಾಖೆಗಳು ಅದನ್ನು ಸರಿಯಾದ ರೀತಿ ನಿರ್ವಹಿಸುವಂಥ ಅವಶ್ಯಕತೆ ಇದೆ. ಕೇವಲ ರೈತರು ಏನು ಮಾಡಲಿಕ್ಕಾಗಲ್ಲ, ರೈತರಿಗೆ ದೊಡ್ಡ ಹಾನಿ ಇದು. ಸರ್, ಅದು ಸರ್ಕಾರ ಅದನ್ನು ನಿರ್ವಹಿಸ್ಬೇಕು ಸರಿಯಾದ ರೀತಿ. ಅಲ್ಲ, ನಾವಂತೂ ತುಂಬ ಸರಿ ಹೇಳಿದ್ದೀವಿ. ನೀವು ಹೇಳೋದ್ರಿಂದ ತೆರಿಗೆ ವಂಚನೆ ಹೆಂಗೆ ನಡೀತಾ ಅಂದರೆ, ಕಟ್ ಬಿಲ್ಲು ಅಡಿಕೆ 25,000 ಅಂತ ಬಿಲ್ ಹಾಕೊಂಡು ಹೋಗ್ತಾರೆ. 25,000ಕ್ಕೆ ಯಾವ ಅಡಿಕೆ ಸಿಗುತ್ತೆ ಹೇಳಿ? ಇದರಿಂದ ಸಹಕಾರ ಸಂಸ್ಥೆಗಳಿಗೆ ಹೊಡ್ತಾ ಬೀಳ್ತಾ ಇದೆ. ಸಹಕಾರ ಸಂಸ್ಥೆ ಆ ರೀತಿ ಬಿಲ್ ಮಾಡೋಕ್ಕಾಗಲ್ಲ, ಪಾರದರ್ಶಕವಾಗಿರ್ಬೇಕಾಗ್ತದೆ. ಅದು ಎಷ್ಟಕ್ಕೆ ಕೊಂಡ್ಕೊಂಡಿದೆ ಅಷ್ಟಕ್ಕೆ ಬಿಲ್ಲು, ಎ ಬಿಲ್ ಹಾಕ್ಬೇಕಾಗ್ತದೆ, ಬಿ ಬಿಲ್ ಹಾಕ್ಬೇಕಾಗ್ತದೆ, ಸಿ ಬಿಲ್ ಹಾಕ್ಬೇಕಾಗ್ತದೆ. ಆ ರೀತಿ ಪಾರದರ್ಶಕವಾಗಿ ಹಾಕ್ಕೊಂಡು ಹೋಗ್ತದೆ. ಆದರೆ ಅನೇಕರು ಇದನ್ನು ಮಾಡ್ತಾ ಇದ್ದಾರೆ. ಇದರಿಂದ ಸರ್ಕಾರಕ್ಕೆ ತೆರಿಗೆ ವಂಚನೆ ಆಗ್ತದೆ. ಅದನ್ನು ಸರ್ಕಾರ ಅದನ್ನು ನಿರ್ವಹಿಸಬೇಕು, ಅಧಿಕಾರಿಗಳನ್ನ ಬಿಟ್ಟು. ಅದು ಸರ್ಕಾರದ ಕರ್ತವ್ಯ ಮಾಡಬೇಕು ಅಂತ ನಾವು ಒತ್ತಡ ಮಾಡ್ತೀವಿ. ಏನು ಸರ್, ಏನು ಮಾಡಿದ್ರು ಒಂದೇ. ಒಟ್ಟಾರೆ ಮೇಲೆ ನಮ್ಮ ಮಲೆನಾಡಿನ ಅಡಿಕೆ ಬೆಳೆಯ ಕ್ಷೇತ್ರಗಳೇನಿದ್ದಾವೆ ಭಾಳ ವರ್ಷದಿಂದ ಇದು ಮಾಡ್ಕೊಂಡು ಬಂದಿದ್ದಾರೆ. ಜನರಲ್ ಬಾಡಿ ಒಂದೇ ಕಡೆ ನಡೀತದೆ. ಯಾರು ಈ ಡಿವಿಷನ್ ಮಾಡಬೇಕು ಅಂತ ಹೇಳಿದ್ರು ಮಾಡ್ಬೋದು. ಆದರೆ ಈಗ ನಡೀತಾ ಇರೋದ್ರಲ್ಲಿ ಏನು ತೊಂದರೆ ಏನೂ ಆಗಲಿಲ್ಲ. ಯಾರು ಇದನ್ನು ನೀವು ಹೇಳೋದನ್ನು ಒತ್ತಾಯ ಮಾಡ್ತಾ ಇದ್ದಾರೆ ಅವರೇ ಅಡಿಕೆ ಷೇರ್ದಾರ ಸಭೆ ಮಾಡಲಿಕ್ಕೆ ಮಾಡಬಾರ್ದು ಅಂತೇಳಿ ಹೇಳಿ ಸರ್ಕಾರದಿಂದ ನಿರ್ದೇಶನ ಕೊಡಿಸೋದು. ವರ್ಷಕ್ಕೊಂದ್ಸರಿ ತಾಲೂಕಾ ಲೆವೆಲಲ್ಲಿ ಷೇರ್ದಾರ ಸಭೆ ಮಾಡ್ತಾಯಿದ್ರು. ಮ್ಯಾಮ್ಕೋಸ್ ಮಾಡ್ತಾ ಇದ್ದಾರೆ ಈಗಲೂ.
ಅದನ್ನು ನಿಲ್ಲಿಸ್ಬೇಕು ಅಂತ. ಹಾಗಾಗಿ ಇವೆಲ್ಲ ಇದ್ದಾವೆ ಅಡೆತಡೆಗಳನ್ನ. ಇನ್ನೊಂದು ಸೆಂಟೆನ್ಸ್ ಇದೆ ಸರ್, ಮೊದಲನೇ ಪೇಜಲ್ಲಿ ಶುದ್ಧ ಚಾರಿತ್ರ್ಯದ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೀವಿ ಅಂತೇಳಿ. ಆ ಶುದ್ಧ ಚಾರಿತ್ರ ಅಂದ್ರೆ ಏನು? ಆ ಸರ್ಟಿಫಿಕೇಟ್ ಯಾರು ಕೊಡ್ತೀರೋ? ಅಲ್ಲ, ಅವ್ರು ಬದುಕಿನ ರೀತಿ ಅದು. ಅವ್ರು ಯಾರ್ಯಾರು ನಾವು ಕ್ಯಾಂಡಿಡೇಟ್ನ ಹಾಕಿದ್ದೀವಿ ಅವರು ಸಾಬೀತಿದ್ದಾರೆ, ಸ್ವಚ್ಛವಾಗಿದ್ದಾರೆ ಅಂತ ಹೇಳಿ ನಮಗೆ ಭರವಸೆ ಇದೆ. ಯಾಕಂದರೆ ನಾವು ಅಡಿಕೆ ಬೆಳೆಗಾರರ ಪರವಾಗಿ ಹೋರಾಟ ಮಾಡಿ ಭಾಳ ವರ್ಷದಿಂದ ಇದ್ದವರು. ನಮಗೆ ನಂಬಿಕೆ ಇದೆ, ವಿಶ್ವಾಸ ಇದೆ, ಇಂಥವರು ಆಡಳಿತ ಮಂಡಳಿಯಲ್ಲಿದ್ದರೆ ನ್ಯೂನತೆ ಆಗಲ್ಲ, ಹಾನಿ ಆಗಲ್ಲ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.